ಹಾಯ್ ಆಲ್, ಇದು ಬುಧವಾರದ ಮಿನಿ ವ್ಲಾಗ್. ನಾನು ಟಿಫನಿಗೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ಮಾಡ್ಕೊಂಡಿದ್ದೆ. ನನ್ನ ಮಗ ಎರಡೂ ಮಾತ್ರನೇ ತಿನ್ನೋದು. ಖಾರ ಪೊಂಗಲ್ ಮಾಡಿದ್ರೆ ತಿನ್ನಲ್ಲ, ಸಿಹಿ ಪೊಂಗಲ್ ಬೇಕು ಅಂತಲೇ ಕೇಳ್ತಾನೆ. ಅದ್ರ ಜೊತೆಗೆ ಪನ್ನೀರ್ ಟಿಕ್ಕಾ ಕೂಡ ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ಇವತ್ತು ಅಮಾವಾಸ್ಯೆ ಇದ್ರಿಂದ, ಬುಧವಾರ ಅಮಾವಾಸ್ಯೆ ಇದ್ದಿದ್ದರಿಂದ ನಾನು ಪೂಜೆ ಎಲ್ಲ ಮಾಡಿಕೊಂಡೆ. ಸೊ ಹಾಗೆ ತುಳಸಿ ಗಿಡದ ಚಿಕ್ಕದಾಗಿ ರಂಗೋಲಿ ಹಾಕೊಂಡು ಅಲ್ಲೂ ಕೂಡ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದ್ದೆ. ಅದಾದಮೇಲೆ ನಮ್ಮ ಮನೆಯವ್ರ ಕಾಲಭೈರೇಶ್ವರ. ಸೊ ನಮ್ಮ ಮನೆ ಹತ್ರನೇ ಬೇರೆ ಒಂದು ದೇವಸ್ಥಾನ ಇರೋದ್ರಿಂದ, ಸೊ ಅಮಾವಾಸ್ಯೆ ಇರೋದ್ರಿಂದ ನಾನು ಅಮಾವಾಸ್ಯೆ ಇತ್ತಲ್ಲ ಅಂಥೇಳಿ ಭೈರವನ ದೇವಸ್ಥಾನಕ್ಕೂ ಸಹ ಹೋದೆ. ಆಲ್ರೆಡಿ ಅಲ್ಲೆಲ್ಲರೂ ಆಗಲೇ ಬಂದುಬಿಟ್ಟಿದ್ರು ಎಷ್ಟೊಂದು ಜನ. ಸೊ ಚಿಕ್ಕದಾಗಿದೆ ಗರ್ಭಗುಡಿ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ. ಸೊ ಆಲ್ರೆಡಿ ಇಲ್ಲೆಲ್ಲ ಕುಂಬಳಕಾಯಿ ದೀಪನೂ ಸಹ ಹಚ್ಕೊಂಡಿದ್ರು, ನಾನು ಕೂಡ ಹಚ್ತೀನಿ. ಸಿಕ್ಕಾಪಟ್ಟೆ ಗಾಳಿ ಇತ್ತು, ದೀಪನೇ ಹಚ್ತಾ ಇರಲಿಲ್ಲ. ಹೆಂಗೋ ಹಿಂಗೂ ಮಾಡಿ ಕೊನೆಗೆ ಭೈರವೇಶ್ವರಂಗೆ ಪೂಜೆ ಮಾಡಿ ದೀಪ ಹಚ್ಬಿಟ್ಟು ಸೊ ನಾನು ಬಂದೆ. ಅದಾದಮೇಲೆ ನೆಕ್ಸ್ಟ್ ನಾನು ಒಂದು ತವಾ ತಗೋಬೇಕಾಗಿತ್ತು. ಸೊ ಅದನ್ನು ತಗೊಬರೋದಕ್ಕೆ ಕೂಡ ಒಂದು ರಾಯಲ್ ಮಾರ್ಟ್ಗೆ ಹೋದೆ. ಸೊ ಅಲ್ಲಿ ಯಾಕೋ ನಂಗೆ ಇಷ್ಟ ಆಗಲಿಲ್ಲ, ನನಗೆ ಬೇಕಾಗಿರೋ ಥರ ಸಿಗಲಿಲ್ಲ ಅಂತೇಳಿ ಆಮೇಲೆ ವಾಪಸ್ ಬಂದೆ. ಸೊ ಹುಡುಕ್ತಾ ಇದ್ದೆ, ಯಾವುದೂ ಸಿಕ್ಕಲಿಲ್ಲ ನನಗೆ. ಆಮೇಲೆ ಮತ್ತೆ ಪ್ರೆಸ್ಟೀಜು ಅಂಗಡಿಗೆ ಹೋದೆ, ಅಲ್ಲೂ ಕೂಡ ಇರಲಿಲ್ಲ. ಅದಾದಮೇಲೆ ನೆಕ್ಸ್ಟು ಅಲ್ಲೊಂದು ಬೆಣ್ಣೆ ದೋಸೆ ಅಂಗಡಿ ಇದೆ, ಸಕ್ಕತ್ತಾಗಿರುತ್ತೆ ಬೆಣ್ಣೆ ದೋಸೆ ಅಂಗಡಿ. ಇದು ತುಂಬ ಫೇಮಸ್ಸು, ಸಿಕ್ಕಾಪಟ್ಟೆ ರಶ್ ಇರುತ್ತೆ ಯಾವಾಗ್ಲೂ. ಸೊ ಇವ್ರು ಬೆಣ್ಣೆ ದೋಸೆ ತೊಗೊಂಡು ಪಾರ್ಸಲ್ ಮಾಡಿಸ್ಕೊಂಡು ಸೊ ಸಂಜೆ ನಾನು ದೀಪನ ಹಚ್ಕೊತಿದ್ದೆ. ಅಮಾವಾಸ್ಯೆಯಲ್ಲಿ ದೀಪ ಹಚ್ಚೋಕ್ಕೂ ಮುಂಚೆ ನಾನು ಧೂಪ ಕೂಡ ಹಾಕ್ಕೊತೀನಿ ಮನೆ ತುಂಬ. ಸೊ ಈ ಧೂಪ ಹಾಕೋದ್ರಿಂದ ತುಂಬ ಒಳ್ಳೆಯದು ಮನೆಯಲ್ಲಿ. ಸೊ ಅದಕ್ಕೆ ನಾನು ಧೂಪ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ, ಏನೋ ಒಂಥರ ನೆಮ್ಮದಿ ಇರುತ್ತೆ. ಮನೇಲಿ ಕಿರಿಕಿರಿ ಆಗ್ತಾ ಇರೋದು, ಸೊ ಏನೋ ನೆಗೆಟಿವ್ ವೈಬ್ಸ್ ಇದ್ದರೆ ನಿಮಗೆ ಅದರಿಂದ ಏನಾದ್ರು ಇದಾಗ್ತಿದ್ರೆ ಅದಕ್ಕೆಲ್ಲನೂ ಇದೊಂದು ಒಳ್ಳೆ ಪರಿಹಾರ ಅಂತ ಹೇಳ್ಬೋದು. ಸೊ ನಾನು ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಫಸ್ಟು ದೇವರಿಗೆ ಎಲ್ಲ ನಾನು ಧೂಪ ಹಾಕ್ತಾಯಿದ್ದೀನಿ. ಅದಾದಮೇಲೆ ಮನೆಗೂ ಎಲ್ಲ ಸಹ ನಾನು ಧೂಪ ಹಾಕ್ಕೊಂಬರ್ತೀನಿ. ಯಾವಾಗಲೂ ಅಷ್ಟೇ ಫ್ರೈಡೇ, ಮಂಗಳವಾರ ಸೊ ನಾನು ಈ ಥರ ಧೂಪ ಹಾಕ್ತಾಯಿರ್ತೀನಿ. ಏನೋ ಒಂಥರ ನನಗೆ ಈ ಥರ ಧೂಪ ಹಾಕ್ದಾಗಲೇ ಪೂಜೆ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ನನಗೆ. ಆವಾಗ ನನಗೆ ಮನಸ್ಸಿಗೆ ಸಮಾಧಾನ ಆಗೋದು, ಒಂಥರ ಚೆನ್ನಾಗಿರುತ್ತೆ. ಸೊ ನನಗೆ ಇಷ್ಟ ಆಗುತ್ತೆ ಈ ಥರ ಮನೆ ತುಂಬ ಎಲ್ಲ ಧೂಪ ಹಾಕಿ ಇದು ಮಾಡಿದಾಗ, ಅದೊಂದು ವೈಬ್ಸ್ ಒಂಥರ ಚೆನ್ನಾಗಿರುತ್ತೆ ನನಗೆ. ಸೊ ಹಾಕ್ಕೊತಾ ಇದ್ದೀನಿ, ಎಲ್ಲ ಮನೆಗೆಲ್ಲ ಹಾಕ್ಕೊಂಡೆ.